ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾರು ಎಲ್ಲಿ ನೋಡ್ತಾ ಇದ್ದೀರಾ ಇವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ವಂದನೆ ಹೇಳ್ತಾ ಇದ್ದೇನೆ. ನನ್ನ ವಿಡಿಯೋಸ್ ನೋಡಿ ನನ್ನನ್ನು ನೀವು ಎನ್ಕರೇಜ್ ಮಾಡ್ತಾ ಇರೋದಕ್ಕಾಗಿ ನಿಮಗೆ ವಂದನೆ ಹೇಳ್ತಾ ಇದ್ದೇನೆ. ಇವತ್ತು ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡಿಕೊಳ್ಳೋಣ. ಇದರಲ್ಲಿ ನಾನು ಈ ಕಪ್ನಲ್ಲಿ 2 ಕಪ್ಪನ್ನು ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. 2 ಕಪ್ ಜೋಳದ ಹಿಟ್ಟು. ಈಗ ಅದರಲ್ಲಿ ನಾವು ನೀರನ್ನು ತೆಗೆದುಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕುದಿ ಆದಮೇಲೆ ಆ ಜೋಳದ ಹಿಟ್ಟಿನಲ್ಲಿ ಅದನ್ನು ಕೂರಿಸಿ ಅದನ್ನು ಕಲಿಸ್ತಾ ಇದ್ದೇವೆ. ಕಲಿಸಿ ಅದರಲ್ಲಿ ಅದನ್ನು ಚೆನ್ನಾಗಿ ನಾದಬೇಕು. ಎಷ್ಟು ನಾದ್ತೀರ ಅಷ್ಟು ಚೆನ್ನಾಗಿ ಉಬ್ಬಿ ಮೃದುವಾಗಿರುವಂಥ ಜೋಳದ ರೊಟ್ಟಿ ಬರುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಕುದಿ ನೀರನ್ನು ಅದರಲ್ಲಿ ಹಾಕಿಕೊಂಡು ನಾವು ಈಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೇವೆ. ಮತ್ತು ಹಚ್ಚಿಕೊಳ್ಳೋದಕ್ಕೂ ಸಹ ನಾನು ಇದರಲ್ಲಿ ಒಂದಿಷ್ಟು ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಇವಾಗ ತಟ್ಟಿ ಮತ್ತು ಅದನ್ನು ಯಾವ ರೀತಿಯಾಗಿ ಚಪಾತಿ ಲಟ್ಟಿಸುವಂಗೆ ಅದು ಲಟ್ಟಿಸಿ ಸಹ ನಾವು ಮಾಡ್ಬೋದು ಎಂಬುದಾಗಿ ನಾವಿವತ್ತು ನೋಡಿಕೊಳ್ಳೋಣ. ಜೋಳದ ರೊಟ್ಟಿ ನೋಡಿ, ಈ ರೀತಿಯಾಗಿ ಅದನ್ನು ಬಿಸಿ ಇರುವಾಗಲೇ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸಿಕೊಂಡು ಎಷ್ಟು ಕಲಿಸ್ಕೊಡ್ತೀರ ಅಷ್ಟು ಚೆನ್ನಾಗಿ ಮೃದುವಾಗಿರುವಂಥ ಸಾಫ್ಟಾಗಿರುವಂಥ ನಿಮಗೆ ಜೋಳದ ರೊಟ್ಟಿ ನಿಮಗೆ ಸಿಕ್ಕುತ್ತೆ. ನೋಡಿ, ಅದರಲ್ಲಿ ಜಾಸ್ತಿ ಹಿಟ್ಟು ಆಗಿದ್ದರೆ ನೀರು ಹಾಕ್ಕೋಬೋದು. ಅದು ನೀರಾಗಿದೆ ಎಂಬುದಾಗಿ ಹೇಳುವಾಗ ಅದನ್ನು ನೀವು ತಣ್ಣೀರನ್ನು ಹಾಕಿಕೊಂಡು ಕಲಿಸಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹದವಾಗಿ ಬರಬೇಕು. ಹಿಟ್ಟು ಕೈಗೆ ಅಂಟಬಾರ್ದು. ಆ ರೀತಿಯಾಗಿ ನೀವು ಏನು ಮಾಡಬೇಕು, ಚೆನ್ನಾಗಿ ನಾದ್ಕೊಳ್ಬೇಕು. ಕೈ ಹಿಂಬಡದಿಂದ ಈ ರೀತಿಯಾದ ಹತೋಟಿಯಿಂದ ಈ ರೀತಿಯಿಂದ ಅದಡಿಯಿಂದ ನೀವು ಅದನ್ನು ನಾದಿಕೊಳ್ತಾ ಇರಬೇಕು. ಈ ರೀತಿಯಾಗಿ ನೀವು ನಾದ್ಕೊಂಡು ಮೃದುವಾಗಿ ನೀವು ಮಾಡಿಕೊಳ್ಳೋದಾದರೆ ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ನಾದ್ಕೊಂಡ್ಮೇಲೆ ಯಾವ ರೀತಿಯಾಗಿ ಇದು ಎಷ್ಟು ಸ್ಮೂತಾಗಿದೆ ಅಂದರೆ ಅದು ಕೆಳಗೂ ಸಹ ಕಲ್ಲಿಗೆ ಸಹ ಅಂಟ್ಕೊಳ್ಳಲ್ಲ. ಆ ರೀತಿಯಾಗಿ ಚಪಾತಿ ಹಿಟ್ಟಿನಂಗೆ ಅಷ್ಟು ಮೃದುವಾಗಿ ಅದು ಬರಬೇಕು. ಅಷ್ಟು ಚೆನ್ನಾಗಿ ನೀವೇನು ಮಾಡಬೇಕು, ಅದನ್ನು ನೀವು ನಾದ್ಕೊಳ್ಬೇಕಾಗ್ತದೆ. ಎಷ್ಟು ನಾದ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಅದು ಮೃದುವಾಗಿ ಬರುವಾಗ ನೀವು ಅದನ್ನು ಒಂದೊಂದು ತೆಗೆದುಕೊಂಡು ಸಹ ನೀವು ಅದನ್ನು ತಟ್ಟುವಾಗಲೂ ಸಹ ನೀವೇನು ಮಾಡಬೇಕು, ಸ್ವಲ್ಪ ನಾದ್ಕೊಂಡು ಮತ್ತು ಅದಕ್ಕೆ ತೆಳಕ್ಕೆ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಈ ರೀತಿಯಾಗಿ ನೀವು ಬಡಿಬೇಕು. ನೋಡಿ, ಎಷ್ಟು ರೌಂಡ್ ಸರ್ಕಲ್ ಆಗಿ ತುಂಬ ಚೆನ್ನಾಗಿ ಅಲಗಾಡ್ತಾ ಇದೆ. ಆ ರೀತಿ ರೌಂಡಾಗಿ ಬರೆಯುವಾಗ ನೀವು 2 ಕೈಯಿಂದಲೂ ಉಪಯೋಗಿಸಿ ನೀವು ಬಡಿದ್ರೂ ಬರ್ತದೆ, ಒಂದು ಕೈಯಿಂದಲೂ ಉಪಯೋಗಿಸಿ ನೀವು ಬಡಿಬೋದು. ಆ ರೀತಿ ಬರೆಯುವಾಗ ಮತ್ತು ನೀವು ಈ ರೀತಿಯಾಗಿ ಹಂಚನ್ನು ಒಂದು ರೊಟ್ಟಿ ಹಂಚಂತಾರೆ, ಒಂದು ಸ್ವಲ್ಪ ಅದಕ್ಕೆ ಡೆಪ್ತ್ ಇರುತ್ತೆ, ಅದಕ್ಕೆ ಕಾನ್ಕೇವ್. ಆ ರೀತಿಯಾಗಿರುವಂಥ ಹಂಚು ಬಿಸಿಯಾಗಿರುವಾಗ ಅದರಲ್ಲಿ ನೀವು ಇದನ್ನು ರೊಟ್ಟಿ ಹಾಕಬೇಕಾಗುತ್ತೆ. ಹಾಕಿ ನಂತರ ಅದಕ್ಕೆ ಸ್ವಲ್ಪ ಹಸಿ ನೀರನ್ನು ಅದಕ್ಕೆ ಹಾಕಬೇಕಾಗುತ್ತೆ. ಕೈಯಿಲ್ಲ ಅಂದರೆ ಕೈಯಿಲ್ಲ ಅಂದರೆ ಬಟ್ಟೆಯಿಂದಾದರೂ ನೀವು ಹಾಕಿ ನೀವು ಅದರಲ್ಲಿ ಅದನ್ನು ಆರಲಿಡಬೇಕು. ಯಾಕಂದರೆ ಅದರ ಹಿಂದುಗಡೆ ಸ್ವಲ್ಪ ಹಿಟ್ಟು ಹತ್ತಿರುತ್ತದೆ ಮತ್ತು ಅದು ಉಬ್ಬಲು ಅದು ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನು ಈ ರೀತಿಯಾಗಿ ನೀವು ಬಿಸಿ ಹೈ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನೀವು ಈ ರೊಟ್ಟಿಯನ್ನು ನೀವು ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇವಾಗ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಇದಕ್ಕೆ ಸ್ವಲ್ಪ ಆಗಿ ಕುಳಿಯಾಗಿ ಬಂದಾಗ ನಾವು ಅದನ್ನು ಟರ್ನ್ ಮಾಡಿ 2 ಸೆಕೆಂಡ್ ಅದರ ಕೆಳಗಡೆ ಇರುವಂಥ ಭಾಗವನ್ನು ಮೇಲೆ ಮಾಡಿ ನಾವು ಅದನ್ನು ತಿರುಗಿಸಿ ಹಾಕಬೇಕಾಗ್ತದೆ. ಈಗ ನೋಡಿ, ಅದು ಉಬ್ತಾ ಇದೆ. 1 ನಿಮಿಷ ಮಾಡುವಾಗ ಈ ರೀತಿಯಾಗಿ ಅಷ್ಟರೊಳಗೆ ಇನ್ನೊಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನೋಡಿ, ಈ ರೀತಿಯಾಗಿ ಉಬ್ಬಿ ಬರುತ್ತೆ. ಅದು ಒಂದು ಬಾಜು ನೀವು ಮಾಡಿದ್ದನ್ನು ಉಲ್ಟಾ ಮಾಡಿ ಹಾಕಿ ಅದು ಬಿಸಿ ಆದಮೇಲೆ ಈ ರೀತಿಯಾಗಿ ಒತ್ತುವುದಾದರೆ ತುಂಬ ಚೆನ್ನಾಗಿ ಉಬ್ಬಿ ಬರುವಂಥದ್ದಾಗಿದೆ. ಈ ರೀತಿಯಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿದೆ. ಈ ರೀತಿಯಾಗಿ ಸಾಫ್ಟಾಗಿರುವಂಥ ನಾವು ಜೋಳದ ರೊಟ್ಟಿಯನ್ನು ಮಾಡುವಂಥದ್ದು. ಇನ್ನೊಂದು ಮಾಡಿ ಹಾಕಿಕೊಳ್ಳೋಣ. ಹಾಕಿ ತೋರಿಸ್ತೇನೆ. ನೋಡಿ, ಈಗ ಕಾದಿದೆ ಹಂಚು, ಅದರಲ್ಲಿ ನಾವು ಹಾಕ್ತಾ ಇದ್ದೇವೆ. ಈಗ ಅದರ ಮೇಲೆ ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಅದು ಹಿಟ್ಟು ಇದೆಯಲ್ಲ ಅದೆಲ್ಲ ಹೋಗೋದಕ್ಕೆ ಮತ್ತು ಅದು
ಉಬ್ಬುವುದಕ್ಕೆ ಸಹಾಯ ಮಾಡುವಂಥ, ಬೇಯೋದಕ್ಕೆ ಸಹಾಯ ಮಾಡುವಂತೆ ನಾವು ಅದರಲ್ಲಿ ನೀರನ್ನು ಹಾಕಿ ಅದನ್ನು ಒರೆಸ್ಬೇಕಾಗುತ್ತೆ. ಈಗ ಅದು ಸ್ವಲ್ಪ ಗುಳ್ಳಿ ಕೆಳಗಡೆ ಒಂದು ಸ್ವಲ್ಪ ಗುಳ್ಳಿ ಬರಬೇಕು. ಈಗ ನೋಡಿ, ಅದು ನೀರೆಲ್ಲ ಆರಿದ ಮೇಲೆ ಕೆಳಗಡೆಯಿಂದ ಇಲ್ಲಿ ನೋಡಿ ಬರ್ತಾ ಇದೆ. ಈ ರೀತಿಯಾಗಿ ಒಂದು ಸ್ವಲ್ಪ ಅದು ಆಗಿದೆ, ಬೆಂದಿದೆ ಅಂತ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಟರ್ನ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಟರ್ನ್ ಮಾಡಿದೆ. ಈಗ ಅದು ಆದಮೇಲೆ ಅದನ್ನು ಒತ್ತುವಾಗ ಅದು ಉಬ್ಬಿ ಬರುತ್ತೆ. ನೋಡಿ, ಬರ್ತಾ ಇದೆ, ಇಲ್ಲೆಲ್ಲ ಆಗ್ತಾ ಇದೆ, ಕಾಣ್ತಾ ಇದೆಯಲ್ಲ. ಇವಾಗ ನಾವು ಅದನ್ನು ಉಬ್ಬಬೇಕು. ಎಲ್ಲ ಆಗಿಲ್ಲ, ಅದನ್ನು ಆಸರೆ ನಾವು ಬೆಂಕಿ ಮೇಲೆ ಹಂಚಿ ಆ ರೀತಿಯಾಗಿ ಹಂಚಿ ಯಾವ ರೀತಿಯಾಗಿ ಕಾದಿರ್ತದೆ ನೋಡಿ. ಅದನ್ನು ಇನ್ನೂ ಆಗಲಿಲ್ಲ, ಬೇದಿಲ್ಲ ಅಂದರೆ ಅದನ್ನು ನಾವು ಕಡೆ ಮಾಡಿ ನಾವು ಮತ್ತೆ ತಿರುಗಿಸಿ ಇದನ್ನು ನಾವು ಒತ್ತುವುದಾದರೆ ತುಂಬ ಚೆನ್ನಾಗಿರುವಂಥ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ತುಂಬಿದೆ ನೋಡಿ. ಈಗ ಅದೇ ರೀತಿಯಾಗಿ ನೋಡಿ, ಅದನ್ನು ಸ್ವಲ್ಪ ದೊಡ್ಡ ಮಾಡಿಕೊಂಡು ನಾವೀಗ ಅದನ್ನು ಚಪಾತಿ ಥರ ನಾವು ಲತ್ತಣಿಗೆ ತಗೊಂಡು ನಾವು ಲಟ್ಟಿಸ್ಬೋದು. ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಾಗಿ ನಾವು ಮಾಡ್ಕೋಬೋದು. ತಿನ್ನಾಗಿ ಮಾಡಿಕೊಂಡು ಸಹ ಅದನ್ನು ನಾವು ಅದೇ ಪ್ರೊಸೆಸ್ನಲ್ಲಿ ನಾವು ಇವಾಗ ಜೋಳದ ರೊಟ್ಟಿಗೆ ನಾವು ನೀರನ್ನು ಹಚ್ಚಿ ಅದೇ ಸೇಮ್ ಪ್ರೊಸೆಸ್ಸು. ಬರೀ ಏನು ಅದು ನಾವು ರೊಟ್ಟಿ ಮಾಡುವಾಗ ನಾವು ಅದನ್ನು ಲಟ್ಟಿಸ್ತೇವೆ. ಇದು ಕೆಲವ್ರಿಗೆ ಕೈ ನೋವಿರುತ್ತೆ, ಅದು ಭುಜ ನೋವಿರುತ್ತೆ, ಮೊಣಕೈ ನೋವಿರೋದ್ರಿಂದ ಅವ್ರು ತಟ್ಟಕ್ಕೆ ಬರೋದಿಲ್ಲ, ಆಗೋದಿಲ್ಲ. ನಮ್ಗೆ ರೊಟ್ಟಿ ಅಂದರೆ ಹೆಂಗೆ ಅಂತ ಗೊತ್ತಿಲ್ಲ ಎಂಬುದಾಗಿ ಹೇಳುವಂಥವ್ರು ಈ ರೀತಿಯಾಗಿ ಈಗ ಸ್ವಲ್ಪ ಬಡಿದು ನಂತರ ಅದನ್ನು ನಾವು ಲಟ್ಟಿಸಬೇಕಾಗ್ತದೆ. ಅಥವಾ ಸ್ವಲ್ಪ ಅಗಲ್ ಮಾಡಿಕೊಂಡು ನಾವು ಲಟ್ಟಿಸೋದಾದರೆ ನಮಗೆ ಚೆನ್ನಾಗಿರುವಂಥ ಇಂಥ ರೊಟ್ಟಿ ಸಹ ನಮಗೆ ಸಿಕ್ಕುತ್ತೆ. ನೀವು ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಲಟ್ಟಿಸೋದಾದರೆ ತುಂಬ ಚೆನ್ನಾಗಿರುವಂಥ ಮೃದುವಾಗಿರುವಂಥ, ಏನು ಚೇಂಜ್ ಆಗೋದಿಲ್ಲ ಅದರಲ್ಲಿ. ನೀವು ತಿನ್ನಾಗಿ ತಿನ್ನು ಮಾಡ್ಕೋಬೋದು, ದಪ್ಪ ಬೇಕಾದವರು ದಪ್ಪ ಮಾಡ್ಕೋಬೋದು, ಯಾವ ಥರ ಬೇಕಾದರೂ ನೀವು ಇದರಲ್ಲಿ ಈ ರೀತಿಯಾಗಿರುವಂಥ ಜೋಳದ ರೊಟ್ಟಿ ಮಾಡಿಕೊಂಡು ತಿಂದು ನೀವು ಕಮೆಂಟ್ ಮಾಡಿರಿ, ನಮಗೆ ಎನ್ಕರೇಜ್ ಮಾಡಿರಿ ಮತ್ತು ನನ್ನ ರೆಸ್ಪಾನ್ಸ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಎಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಮೀ.